ನಮ್ಮ ಈ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಂದು ಸಹಕರಿಸಿದಂತಹ ರಾಜಕೀಯ ಹಾಗೂ ಧಾರ್ಮಿಕ ನಾಯಕರು, ಅಲ್ಹಮ್ದುಲಿಲ್ಲಾ ಹಲವಾರು ವ್ಯಕ್ತಿಗಳು ನಮ್ಮೊಂದಿಗೆ ಮತ ಸೌಹಾರ್ದತೆ ಎಂಬ ವಿಷಯವನ್ನು ಆಧರಿಸಿ ಮಾತನಾಡಿದ್ದಾರೆ. ಎಲ್ಲರಿಗೂ ತೃಪ್ತಿಯಾದಂತಹ ರೀತಿಯಲ್ಲಿ, ಶೈಲಿಯಲ್ಲಿ, ಮನಮುಟ್ಟುವ ಶೈಲಿಯಲ್ಲಿ ಭಾಷಣವನ್ನು ಮಾಡಿದಂತಹ ಈ ಒಂದು ಸಂದರ್ಭದಲ್ಲಿ ಮಾನ್ಯ ರಮನಾಥ ರೈ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕಿಂತ ಮೊದಲು ಒಂದೆರಡು ಮಾತುಗಳನ್ನು ಮಾತ್ರ ಹೇಳಲಿಚ್ಛಿಸುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾನ್ಯರು ಆಗಮಿಸುತ್ತಿದ್ದಾರೆ. ಸರ್ವಧರ್ಮ ಸೌಹಾರ್ದ ಸಂಗಮವೆಂಬುದು ಇಂದು ನಮ್ಮನ್ನು ಸಂಬಂಧಿಸಿ ಅತ್ಯವಶ್ಯವಾದಂತಹ ಒಂದು ವಿಷಯವಾಗಿದೆ. ಎಲ್ಲೆಲ್ಲೂ ನಾವು ಇಂತಹ ವೇದಿಕೆಗಳನ್ನು ಕಟ್ಟಿಕೊಂಡು ಈ ವಿಷಯವನ್ನಾಧರಿಸಿ ಮಾತನಾಡುವುದು ಉತ್ತಮ. ಕಾರಣ ಇಸ್ಲಾಂ ಧರ್ಮವಾಗಿರಲಿ, ಹಿಂದೂ ಧರ್ಮವಾಗಿರಲಿ, ಮತ್ತಿತರ ಯಾವುದೇ ಧರ್ಮವಾಗಿರಲಿ, ಸುಂದರವಾದಂತಹ ಶಾಂತಿಯ ಸಂದೇಶವನ್ನು ಸಾರುವಂತಹ ವೇಳೆಯಲ್ಲಿ ಇಲ್ಲಿ ಕೆಲ ಪೋಖರಿಗಳ ಕಾರಣಗಳಿಂದ ಸೌಹಾರ್ದತೆ ಕಡಿಮೆಯಾಗುತ್ತಿರುವುದು ಕಂಡುಬರುತ್ತಿರುವಾಗ ನಮ್ಮ ಮಾನ್ಯ ಶ್ರೀಯುತ ರಮನಾಥ ರೈ ಅವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ನನ್ನೆರಡು ಮಾತುಗಳಿಗೆ ಕಡಿವಾಣ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಶುಭವನ್ನು ಹಾರೈಸಿದ ಬಹುಮಾನ್ಯ ಐದರ್ ಅಶ್ರಫಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಾವೆಲ್ಲ ನಿರೀಕ್ಷೆಯಿಂದ ಕಾಯ್ತಾ ಇದ್ದ 2 ಗಂಟೆಗೆ ಪ್ರಾರಂಭಗೊಂಡಂತಹ ಸೌಹಾರ್ದ ಸಂಗಮ ಕಾರ್ಯಕ್ರಮ ಸಚಿವರ ಆಗಮನದೊಂದಿಗೆ ಸಮಾಪ್ತಿಗೊಳಿಸಬೇಕೆನ್ನುವ ಕ್ರೂಸ್ ಕಮಿಟಿಯವರ ಬೇಡಿಕೆಯಂತೆ ಇದೀಗ ಸಚಿವರ ಆಗಮನದೊಂದಿಗೆ ಸಮಾಪ್ತಿಗೊಳ್ತಾ ಇದೆ. ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿಮಾನದ ಸಂಕೇತ, ಈ ಸಮಾಜದ ಪ್ರತಿಯೊಬ್ಬರ ಆಶಾ ಕೇಂದ್ರವಾಗಿ, ಈ ಸಮಾಜದ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಾಡಿನ ಉದ್ದಗಲಕ್ಕೂ ಸಂಚರಿಸಿ ದೃಢ ಸಂಕಲ್ಪದ ಕಾಯಕ ಬೆಳೆಸಿ ಶಾಂತಿ ಸೌಹಾರ್ದತೆಯ ಜೀವನ ನಡೆಸಿ ಅನ್ಯಾಯದ ಮುಂದೆ ಎಂದಿಗೂ ತಲೆಬಾಗಿಸಿದೆ. ಸಮಾಜದಲ್ಲಿನ ಹಮ್ಮು ಬಿಂಬುಗಳ ಹಂಬಲವಿಲ್ಲದೆ ಸಮಾಜ ಸೇವೆಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸ ಗೌರವಾಧಾರಗಳಿಗೆ ಪಾತ್ರ ಗಿಟ್ಟಿಸಿಕೊಂಡಂತಹ ಸಮಾಜ ಸೇವೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟ ಕಳಂಕರಹಿತ ರಾಜಕಾರಣಿ, ರಾಜಕೀಯತೆಯಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡಂತಹ ನಿಷ್ಕಳಂಕತೆಯ ನಾಯಕ ಸನ್ಮಾನ್ಯ ಶ್ರೀ ರಮನಾಥ ರೈ ಅವರ ಆಗಮನದೊಂದಿಗೆ ಕಾರ್ಯಕ್ರಮ ಇದೀಗ ಸಮಾರೋಪಗೊಳ್ತಾ ಇದೆ. ಇದೀಗ ನಾವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇರುವಂತಹ ಸಚಿವರ ಮಾತುಗಳು ಮಾತ್ರವೇ ಬಾಕಿ ಉಳಿದಿವೆ. ಜನರ ಆಶೀರ್ವಾದದಿಂದ ವಿಜಯಮಾಲೆ ಧರಿಸಿ ತನ್ನ ಕ್ಷೇತ್ರದ ಪ್ರತಿಯೊಬ್ಬ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಂತಹ ಸನ್ಮಾನ್ಯ ಶ್ರೀ ರಮನಾಥ ರೈ ಅವರ ಆಗಮನದೊಂದಿಗೆ ಈ ಕಾರ್ಯಕ್ರಮ ಪೂರ್ಣಗೊಳ್ತಾ ಇದೆ. ಸುತ್ತಮುತ್ತ ನಡೆದಿರುವಂತಹ ಎಲ್ಲ ಮಹನೀಯರನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಸೌಹಾರ್ದ ಸಂಗಮ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಇದೀಗ ನೇರವಾಗಿ ಸಚಿವರ ಮಾತಿನೊಂದಿಗೆ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ತಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇತಿಹಾಸ ಪ್ರಸಿದ್ಧವಾದಂಥ ಕಟ್ಟತಿಲ ಜುಮ್ಮಾ ಮಸೀದಿನ ವಠಾರದಲ್ಲಿ ಈ ಮುಕಾಮ್ ಉರುಸ್ ಕಳೆದ ಕೆಲವಾರು ವರ್ಷಗಳಿಂದ ಸಂಪನ್ನಗೊಳ್ತಾ ಇದೆ. ನಾನು ಕೂಡ ಸಾಕಷ್ಟು ಬಾರಿ ಈ ಕಾರ್ಯಕ್ರಮ ಬಂದಿದ್ದೇನೆ. ಆದಿತ್ಯವಾರ ದಿವಸ ನಮಗೆ ಸಾಕಷ್ಟು ಒತ್ತಡಗಳ ಕಾರ್ಯಕ್ರಮಗಳು ಇರುವುದರಿಂದಾಗಿ ನನಗೆ ಸ್ವಲ್ಪ ತಡವಾಗಿ ಬರಲುವಂಥದ್ದು ಆಯಿತು. ಅದಕ್ಕೆ ಅನ್ಯತಾ ಭಾವಿಸಬಾರ್ದು. ಕಂಬಳಬೆಟ್ಟಿನಲ್ಲಿ ಕೂಡ ಉರುಸ್ ಸಮಾರಂಭಕ್ಕೆ ಮತ್ತೆ ಹೋಗಬೇಕಾಗಿದೆ. ಆದ್ದರಿಂದ ಹೆಚ್ಚು ಹೊತ್ತು ನಿಮ್ಮ ಜೊತೆ ಇರಲಿಕ್ಕೆ ಆಗುವುದಿಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ನಮ್ಮ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಜುಮ್ಮಾ ಮಸೀದಿನ ಖತೀಬರೇ, ಎಲ್ಲ ಇತರ ನಮ್ಮ ಜಿಲ್ಲಾ ಪಂಚಾಯತಿನ ಸದಸ್ಯರ ವಿಭಾಗದ ಮೊನ್ನೆ ಚುನಾವಣೆಯಲ್ಲಿ 3ನೇ ಬಾರಿ ವಿಜಯ ಪತಾಕೆಯನ್ನು ಹಾರಿಸಿದಂಥ ನಮ್ಮ ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರಾದಂಥ MS ಮೊಹಮ್ಮದ್ ರವರೇ, ಹಾಗೆಯೇ ನಮ್ಮ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಮಂಚಿ ತಾಲೂಕ್ ಪಂಚಾಯತಿಂದ ಗೆದ್ದಿರ್ತಕ್ಕಂಥ ಅಬ್ಬಾಸ್ ಅಲಿಯವರೇ, ಹಾಗೆಯೇ ಸ್ನೇಹಿತರಾದಂಥ ಮಾಧವ್ ಮಾವೇರವರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಭಾಷ್ ಚಂದ್ರ ಶೆಟ್ರವರೇ, ನಮಗೆ ಆತ್ಮೀಯರಾದಂಥ ಶಾಲೆ ಮೊಹಮ್ಮದ್ರವರೇ, ಪುರಸಭೆ ಸದಸ್ಯರಾದಂಥ ಸಿದ್ದಿಕ್ರವರೇ, ಗ್ರಾಮ ಪಂಚಾಯತಿನ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಜಮಾತಿನ ಅಧ್ಯಕ್ಷರೇ,
ಉರೂಸ್ ಸಮಿತಿಯ ಎಲ್ಲ ಕಾರ್ಯಕರ್ತರುಗಳೇ, ಆತ್ಮೀಯ ಬಂಧು ಭಗಿನಿರೇ, ಭಾಳ ಸಂತೋಷ ಏನಂತಂದರೆ ಈ ಕಟ್ಟತ್ತಿಲ್ಲ ಈ ಮುಕಾಂ ಉರುಸಿನಲ್ಲಿ ಪ್ರತಿ ವರ್ಷವೂ ಕೂಡ ಸೌಹಾರ್ದ ಸಂಗಮ ಕಾರ್ಯಕ್ರಮವನ್ನು ಮಾಡ್ತಲೇ ಬಂದಿದ್ದಾರೆ. ವರ್ತಮಾನ ದಿವಸಗಳಲ್ಲಿ ಇಂಥ ಕಾರ್ಯಕ್ರಮಗಳು ಭಾಳ ಅಗತ್ಯವಾಗಬೇಕಾಗಿದೆ. ಧಾರ್ಮಿಕ ಕ್ಷೇತ್ರದ ಕಾರ್ಯಕ್ರಮದಲ್ಲಿ ಅನ್ಯ ಧರ್ಮೀಯರನ್ನು ಕರೆಸಿ ಮಾತಾಡ್ತಕ್ಕಂಥದ್ದು ಅದು ನಮ್ಮ ಸಾಮಾಜಿಕ ಸಾಮರಸ್ಯಕ್ಕೆ ಶಕ್ತಿಯನ್ನು ಕೊಡುತ್ತದೆ ಮತ್ತು ನಮ್ಮ ಅಪನಂಬಿಕೆಗಳನ್ನು ದೂರ ಮಾಡಲಿಕ್ಕೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ಧಾರ್ಮಿಕ, ಲೌಕಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಸಾಕಷ್ಟು ಮಾಡುವಾಗ ಪ್ರತಿ ಸಾರಿಯೂ ನಾನು ಪ್ರತಿಯೊಂದು ಸಮಾಜದವ್ರನ್ನ ಕರೆಸಿ ಕಾರ್ಯಕ್ರಮದಲ್ಲಿ ಅವರ ಉಪಸ್ಥಿತಿಯಲ್ಲಿದ್ದು ನಾನು ಕಾರ್ಯಕ್ರಮ ಹಮ್ಮಿಕೊಳ್ಳುವಂಥ ನನ್ನ ಜೀವಮಾನದ ರೂಢಿಯಾಗಿದೆ. ಯಾಕಂತಂದರೆ ನಾವು ಕಾರ್ಯಕ್ರಮ ಮಾಡುವಾಗ ಇತರರಿಗೆ ಮಾದರಿ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಆ ಕಾರ್ಯಕ್ರಮ ಮಾಡ್ತಾ ಬರತಕ್ಕಂಥದ್ದು ಅಂತೇಳಿ ನನ್ನ ಅಭಿಪ್ರಾಯ. ಇವತ್ತು ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳು ಜಾಸ್ತಿ ಆಗ್ತಕ್ಕಂಥ ಈ ಕಾಲಘಟ್ಟದಲ್ಲಿ ಅಸಹಿಷ್ಣುತೆಯ ಚರ್ಚೆಗಳು ಸಮಾಜದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ನಾವು ನಮ್ಮಷ್ಟು ಮಟ್ಟಿಗೆ ಸಣ್ಣ ರೀತಿಯಲ್ಲಿ ಒಂದು ಸಾಮಾಜಿಕ ಸಾಮರಸ್ಯಕ್ಕೆ ಹೆಚ್ಚು ಶಕ್ತಿ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಬೇಕಾಗಿದೆ. ನಾನು ಯಾವತ್ತೂ ಇವತ್ತು MS ಮೊಹಮ್ಮದ್ ಅವರಿದ್ದಾರೆ, ಯಾರೇ ರಾಜಕಾರಣಿಗಳು ಇಲ್ಲಿ ವೇದಿಕೆಯಲ್ಲಿರ್ಬೋದು, ನಾನು ಒಂದು ಶಾಲೆಯ ಸಮಾರಂಭ ಇರ್ಬೋದು, ಯಾವುದೇ ಖಾಸಗಿ ಸಮಾರಂಭ ಇರ್ಬೋದು, ಕ್ರೀಡಾ ಸಮಾರಂಭ ಇರ್ಬೋದು, ಒಂದು 5 ನಿಮಿಷ ನಾನು ಸಾಮರಸ್ಯದ ಬಗ್ಗೆ ಮಾತಾಡ್ತೇನೆ. ಅದು ನನ್ನ ಒಂದು ಕರ್ತವ್ಯ, ಜವಾಬ್ದಾರಿ. ಒಂದು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ನಮ್ಮ ಕರ್ತವ್ಯದ ನೆಲೆಯಲ್ಲಿ ಅದನ್ನು ಎಷ್ಟು ಜನ ಒಪ್ತಾರೆ ಬಿಡ್ತಾರೆ ಅದು ನನಗೆ ಮುಖ್ಯ ಅಲ್ಲ. ಆ ಮತ ಈ ಮತಕ್ಕಿಂತ ಮನುಜ ಮತವೇ ದೊಡ್ಡದು ಅಂತ ಹೇಳ್ತಕ್ಕಂಥ ವಾದವನ್ನು ನಾನು ಮುಂದಿಟ್ಟುಕೊಂಡು ಯಾವತ್ತೂ ಕೂಡ ನನ್ನ ನಿರ್ಧಾರವನ್ನು ಸೈದ್ಧಾಂತಿಕ ನಿಲುವಿನ ಅಡಿಯಲ್ಲಿ ಪ್ರಸ್ತಾಪನೆ ಮಾಡಿಕೊಂಡು ಬಂದಿರತಕ್ಕಂಥ ಒಬ್ಬ ಸಾಮಾಜಿಕವಾಗಿ ಬಹುಶಃ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥ ನಾವು ದೇಶ ಅಂತಕ್ಕಂಥ ದೊಡ್ಡ ಹಡಗಿನಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಪ್ರಯಾಣಿಕರಿದ್ದಂತೆ ಆ ಪ್ರಯಾಣ ಸಮುದ್ರ ಮಧ್ಯೆ ಹೋಗಿ ಆ ಹಡಗಿನ ಕೆಳಗಡೆ ಒಂದು ರಂಧ್ರ ಬಿದ್ದರೆ ಆ ರಂಧ್ರದ ಮೂಲಕ ನೀರು ಹಡಗಿನ ಒಳಗೆ ಪ್ರವೇಶ ಆದರೆ ಹಡಗು ತೊಂದರೆ ಆಗುವಂಥದ್ದಲ್ಲ. ಹಡಗು ಅನ್ನುವಂಥ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ದೇಹದ ಅಂಗ ಇದ್ದರೆ ಒಂದು ಸಣ್ಣ ಬೆರಳಿಗೆ ನೋವಾದರೆ ಅದು ಈ ಶರೀರವನ್ನು ನಾಶಪಡಿಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಆದ್ದರಿಂದಾಗಿ ಭಾರತದ ಒಂದು ಎಲ್ಲ ಸಣ್ಣ ಚಿಕ್ಕ ಪುಟ್ಟ ಒಂದು ಏನಾದರೂ ಅಹಿತಕರ ಘಟನೆ ಆದರೆ ಅದು ಸಮಾಜವನ್ನು ನಾಶ ಮಾಡಲಿಕ್ಕೆ ಸಾಕಾಗುತ್ತೆ ಅಂತ ಹೇಳ್ತಕ್ಕಂಥ ಮಾತು ಇವತ್ತು ಪ್ರಪಂಚದ ಬಹಳ ಹತ್ತಿರ ಕಂಡಾಗ, ಅನೇಕ ದೇಶದಲ್ಲಿ ಮನುಷ್ಯನ ಜಗಳ ಇದ್ದಾಗ ಅಲ್ಲಿ ಎಷ್ಟು ದಿನನಿತ್ಯದ ಜೀವನ ಎಷ್ಟು ಕಷ್ಟ ಇರ್ಬೋದು ನಾವು ತಿಳಿಯಕ್ಕೆ ಸಾಧ್ಯ ಇಲ್ಲ. ಕೆಲವು ದೇಶದಲ್ಲಿ ಆ ದೇಶದ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ, ಬೇರೆ ದೇಶದ ಪೊಲೀಸರು ಬಂದು ಕೆಲಸ ಮಾಡ್ತಕ್ಕಂಥ ಸ್ಥಿತಿ ಇವತ್ತು ಮನುಷ್ಯನ ಜಗಳಗಳು ಶುರುವಾಗಿ ಜನಾಂಗೀಯ ಘರ್ಷಣೆಯಾಗಿ ಅದರಿಂದ ಸಮಾಜ ತೊಂದರೆ ಆಗಿರ್ತಕ್ಕಂಥ ನಾವು ಗಮನಿಸ್ತೇವೆ. ಆದರೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ನಮ್ಮ ದೇಶದಲ್ಲಿ ಜನಾಂಗೀಯ ಘರ್ಷಣೆ ಬರೋದು ಬೇಡ. ನಮ್ಮ ಮಧ್ಯೆ ಮನುಷ್ಯನ ಮಧ್ಯೆ ಅಪನಂಬಿಕೆಗಳು ಉಂಟಾಗಿ ಅದು ಉಲ್ಬಣಾಸ್ತಿಗೆ ಹೋಗಿ ನಿಯಂತ್ರಣ ಬಾರದೆ ಜನರ ಮಧ್ಯೆ ಘರ್ಷಣೆಗಳು ಉಂಟಾಗಿ ಈ ಜನಾಂಗೀಯ ಘರ್ಷಣೆಗಳು ಆಗಿ ಈ ಸಮಾಜ ಸರ್ವನಾಶ ಆಗ್ತಕ್ಕಂಥ ಒಂದು ದಿಕ್ಕಿಗೆ ಹೋಗಬಾರ್ದು ಅಂತೇಳಿ ನಾವು ಈ ಉರೂಸಿನ ಸಂಬಂಧ ದೇವರಲ್ಲಿ ಪ್ರಾರ್ಥನೆ ಮಾಡೋದು. ನಾನು ಒಂದೇ ಒಂದು ಪ್ರಾರ್ಥನೆ, ನಾನು ಯಾವತ್ತೂ ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಪ್ರಾರ್ಥನೆ ಮಾಡೋದು, ಎಲ್ಲರ ಮನಸ್ಸಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥ ಮನಸ್ಸನ್ನು ಕೊಡು ಭಗವಂತ. ಅಲ್ಲಾಹುವೇ ನೀನು ಪ್ರತಿಯೊಬ್ಬರ ಮನಸ್ಸಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥ ಮನಸ್ಸನ್ನು ಕೊಡು, ದ್ವೇಷವನ್ನು ಕೊಡಬೇಕಂತ ಮನಸ್ಸನ್ನು ಯಾರಿಗೂ ಕೂಡ ಕೊಡಬೇಡ ಅಂತ ನಾವು ಅಲ್ಲಾಹುನಲ್ಲಿ ಇವತ್ತು ಪ್ರಾರ್ಥನೆ, ಈ ಪ್ರಾರ್ಥನೆ ದೇವರಿಗೆ ಮುಟ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಯಾರ ಮನಸ್ಸಲ್ಲಿ ಕೂಡ ದ್ವೇಷ ಅಂತಕ್ಕಂಥ ಒಂದೇ ಒಂದು ದೃಷ್ಟಿ ಅವನ ಮನಸ್ಸಿಗೆ ಬಾರದೇ ಇರಲಿ ಇರ್ತಕ್ಕಂಥದ್ದು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪ್ರೀತಿಯಿಂದ ಜಗತ್ತನ್ನು ಗೆಲ್ಬಹುದು, ದ್ವೇಷದಿಂದ ಯಾರೊಬ್ಬರನ್ನು ಸೋಲಿಸಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಇವತ್ತು ನಾವು ಸಮಾಜದಲ್ಲಿ ಭಾವೈಕ್ಯತೆ ಉಳಿಸ್ತಕ್ಕಂಥ, ಸಮಾಜ ಸಾಮರಸ್ಯ ಉಳಿಸ್ತಕ್ಕಂಥ, ದೇಶದ ಅಖಂಡತೆ ಉಳಿಸ್ಕೊಂಡು ಇದು ಕೇವಲ ವೇದಿಕೆಯಲ್ಲಿ ನಿಂತು ಭಾಷಣ ಮಾಡುವಂಥ ವಸ್ತು ಆಗದೆ ಇದು ನಮ್ಮ ಕಾರ್ಯರೂಪಕ್ಕೆ ಬರ್ತಕ್ಕಂಥದ್ದು. ರಮಣಾತ್ರ ಈ ವೇದಿಕೆಯಲ್ಲಿ ನಿಂತ್ಕೊಂಡು ಗಂಟೆಗಟ್ಟಲೆ ನೀವು ಅವಕಾಶ ಇದ್ದಾಗ ಮಾತಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದೆ. ಆದರೆ ನಾನು ಇಳಿದ ನಂತರ ನನ್ನ ನಿಜ ಜೀವನದಲ್ಲಿ ಏನು ಮಾಡ್ತೇನೆ ಅದು ನನ್ನ ಕರ್ತವ್ಯ ಅನ್ನುವಂಥ ಮಾತನ್ನು ಕೂಡ ನಂಬಿಕೊಂಡು ಪ್ರತಿಯೊಬ್ಬ ಮನುಷ್ಯನು ಕೂಡ ಭಾಷಣ ಮಾಡುವಂಥದ್ದನ್ನು ಮಾತ್ರ ಸೀಮಿತಗೊಳಿಸದೆ ಬಹುಶಃ ಭಾಷಣ ಜೊತೆಯಲ್ಲಿ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಡೆಸ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಮಾತ್ರ ಒಂದು ಸುಂದರ ಸಮಾಜದ ಪರಿಕಲ್ಪನೆ ಉಂಟಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಇದನ್ನು ಹೇಳ್ತಾ, ಕೊಲ್ನಾಡು ಗ್ರಾಮ ಪಂಚಾಯತ್ನ ವ್ಯಾಪ್ತಿಯಲ್ಲಿ ಇವತ್ತು ಜನಪ್ರತಿನಿಧಿಗಳ ವೇದಿಕೆಯಲ್ಲಿ
ಸಾಕಷ್ಟು ಕೆಲಸಗಳು ಆಗಿದೆ, ಇನ್ನು ಸಾಕಷ್ಟು ಆಗಬೇಕಾಗಿದೆ. ಕಟ್ಟತ್ತಿಲ ಜುಮ್ಮಾ ಮಸೀದಿಯ ವಠಾರದಲ್ಲಿ ನಡೀತಕ್ಕಂಥ ಈ ಉರುಸ್ ಸಮಾರಂಭದಲ್ಲಿ ಈ ರಸ್ತೆಗೆ ಡಾಮರೀಕರಣ ಮಾಡಬೇಕು ಅನ್ನುವಂಥ ಬೇಡಿಕೆ ನಮಗೆ ಮುಂದೆ ಇತ್ತು. ಅದನ್ನು ನಾವು ಈಡೇರಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಬಹುಶಃ ಹಂತ ಹಂತವಾಗಿ ನಮಗೆ ಅವಕಾಶ ಇದ್ದಾಗ, ಸಾಧ್ಯವಾಗಿದ್ದಾಗ, ನಮ್ಮಿಂದ ಸಾಧ್ಯವಾಗುವಂಥದ್ದನ್ನು ಬಹುಶಃ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು MS ಮಹೋದರಿಗೆ ನಾನು ಹೇಳಿದ್ದೆ, ಈ ನಾವೆಲ್ಲ ನಾವು ವಿಧಾನಸಭಾ ಅಧಿವೇಶನದ ಸಂದರ್ಭ ನಾವು ಅಲ್ಲಿ ಒತ್ತಡದಲ್ಲಿ, ಆದರೆ ಈ ಕೆಲಸವನ್ನು ಮಾಡಬೇಕು ಅಂತ ನಾವು ತಿಳಿಸಿದ ಪ್ರಕಾರ ಇವತ್ತು ಕೆಲಸ ಆಗಿದೆ. ನಿಮ್ಮ ಅನೇಕ ಬೇಡಿಕೆಗಳು ನನ್ನ MS ಮಹೋದರು ಹೇಳ್ತಿದ್ರು, ಒಂದು ಶಾದಿ ಮಹಲ್ನ ಬೇಡಿಕೆ ಕೂಡ ಇವತ್ತು ಕಟ್ಟತ್ತಿಲ್ಲ ಜನರ ಮಧ್ಯೆ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ, ಅದಕ್ಕೆ ಕೂಡ ಇನ್ಶಾ ಅಲ್ಲ ಭಗವಂತನ ಕೃಪೆಯಿಂದ ಅದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಇಷ್ಟಪಡ್ತಾ, ನಿಮಗೆ ದೇವರು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಭೂಮಿಗೆ ಬರುವಾಗ ಅರ್ಜಿ ಹಾಕಿ ಹುಟ್ಟಿದವರು ಯಾರೂ ಇಲ್ಲಿ ಇಲ್ಲ. ಯಾರಾದರೂ ಅರ್ಜಿಯಾಗಿ ಇದೇ ಜಾತಿಯವನಾಗಿ, ಇದೇ ಧರ್ಮದವನಾಗಿ, ಇದೇ ಭಾಷೆಯವನಾಗಿ ಹುಟ್ಟಬೇಕು ಅಂತ ಅರ್ಜಿ ಹಾಕಿದವರು ಯಾರೂ ಇಲ್ಲಿ ಹುಟ್ಟಿದವರಿಲ್ಲ. ದೇವರು ನಮಗೆ ಜನ್ಮ ಕೊಟ್ಟಿದ್ದಾನೆ. ದೇವರು ಕೊಟ್ಟಿರೋ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಮನುಷ್ಯನಾಗಿ ಬದುಕುವುದನ್ನು ನಾವು ಕಲಿಯುವ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ ನನ್ನೆರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನಮಸ್ಕಾರಗಳು. ಎಷ್ಟೋ ದೇವರ ನೀನೆಷ್ಟು ನಂಬಿದರೇನು, ಒಂದಿಷ್ಟು ನಂಬದಿರೆ ನಿನ್ನ ನೀನು. ಸ್ವಾಮಿ ವಿವೇಕಾನಂದರ ಅಮೃತ ನುಡಿಯನ್ನ ನೆನಪಿಸುತ್ತಾ, ಪರಸ್ಪರ ಅರಿತು ಬಾಳಿದರೆ ಸುಂದರ ಬಾಳು, ಒಂದಾಗಿ ಬಾಳಿದರೆ ಈ ನಾಡು ಪುಣ್ಯವಲ್ಲವೇ ಹೇಳು. ಪರಸ್ಪರ ಐಕ್ಯತೆಯಿಂದ, ಏಕತೆಯಿಂದ, ಸಹೋದರತೆಯಿಂದ, ಪ್ರೀತಿ ವಿಶ್ವಾಸದಿಂದ ಕೂಡಿ ಬಾಳೋಣ ಎನ್ನುವ ಸ್ಪಷ್ಟ ಸಂದೇಶದೊಂದಿಗೆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಸಚಿವರಾಗಿರುವ ಸನ್ಮಾನ ಶ್ರೀ ಬಿ ರಮನಾಥ್ ಇವರಿಗೆ ತುಂಬು ಹೃದಯದ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಕಾರ್ಯಕ್ರಮದ ಕೊನೆಯದಾಗಿ ಬಂಟ್ವಾಳ ತಾಲೂಕು ಪಂಚಾಯತ್ನ ಸದಸ್ಯರಾಗಿ, ಮಾಜಿ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ ನಮ್ಮ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ ಸನ್ಮಾನ ಶ್ರೀಯುತ ಮಾಧವ್ ಮಾವಿ ಅವರಿಂದ ಅಭಿಮಾನದ 2 ಮಾತು. ವೇದಿಕೆಯಲ್ಲಿ ಸನ್ಮಾನ ಶ್ರೀಯುತ ಮಾರಪ್ಪ ಶೆಟ್ಟಿ ಇದ್ದೀರಾ, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಮಾಧವ್ ಮಾವಿ ಅವರಿಂದ ಶುಭ ಹಾರೈಕೆಯ ಮಾತಿಗಾಗಿ ತಮ್ಮನ್ನು ಮೈಕ್ವಾಡಿಗೆ ಪ್ರೀತಿಯಿಂದ, ಆತ್ಮೀಯತೆಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಕಟ್ಟತ್ತಿಲ್ಲ ಮುಕಾಂ ಉರುಸ್ ಈ ಒಂದು ಸರ್ವ ಧರ್ಮದ ಸೌಹಾರ್ದ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗ ತಾನೇ ಭಾಳಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಂಥ ನಮ್ಮ ಗೌರವಾನ್ವಿತ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಘನ ಸರ್ಕಾರದ ಅರಣ್ಯ ಸಚಿವರು ಆಗಿರ್ತಕ್ಕಂಥ ರಮನಾಥರವರಿಗೆ ವಂದಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಬಹುಶಃ ಭಾಳಷ್ಟು ವಿಚಾರವನ್ನು ಸನ್ಮಾನ್ಯ ರಮನಾಥರವರು ಹೇಳಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ಶಾಂತಿಯಿಂದ, ಪ್ರೀತಿಯಿಂದ, ಎಲ್ಲ ಜಾತಿ ಧರ್ಮದವರನ್ನ ಒಟ್ಟಾಗಿ ಪ್ರೀತಿಸುತ್ತಾ ನಾವೆಲ್ಲರೂ ಒಂದೇ ಅನ್ನುವ ಮನೋಭಾವನೆಯಿಂದ ನಾವೆಲ್ಲರೂ ಒಟ್ಟಾಗಿ ಸಮಾಜದಲ್ಲಿ ಬದುಕೋಣ, ಎಲ್ಲರನ್ನು ನಾವು ಪ್ರೀತಿಸೋಣ, ಯಾರನ್ನು ಕೂಡ ದ್ವೇಷ ಮಾಡೋದು ಬೇಡ, ನಾವು ಒಟ್ಟಾಗಿ ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಬದುಕೋಣ ಅಂತ ಹೇಳ್ತಾ, ಈ ಒಂದು ಗ್ರಾಮಕ್ಕೆ ಬಹುಶಃ ಸನ್ಮಾನ್ಯ ರಮನಾಥರವರ ಒಂದು ಉಪಸ್ಥಿತಿಯಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಿದೆ, ಇನ್ನು ಮುಂದೆ ಕೂಡ ಆಗಲಿಕ್ಕಿದೆ. ನಮ್ಮ ನೂತನವಾಗಿ ಬಹುಶಃ ಆಯ್ಕೆ ಆಗಿರ್ತಕ್ಕಂಥ ನಮ್ಮ MS ಮಹಮೂದರವರು ಕೂಡ ಬಹುಶಃ ಸನ್ಮಾನ್ಯ ರಮನಾಥರವರ ಆದೇಶದೊಂದಿಗೆ ಈ ರಸ್ತೆ ಕೂಡ ಭಾಳಷ್ಟು ಅಚ್ಚುಕಟ್ಟಾಗಿ ಆಗಿದೆ. ಇನ್ನೂ ಕೂಡ ಈ ಗ್ರಾಮದಲ್ಲಿ, ಸಾಲೆತ್ತೂರು ಗ್ರಾಮದಲ್ಲಿ ಭಾಳಷ್ಟು ಕೆಲಸ ಕಾರ್ಯಗಳು, ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಕ್ಕೆ ಸನ್ಮಾನ್ಯ ಸಚಿವರು ಶಿಲಾನ್ಯಾಸವನ್ನು ಮಾಡಿದ್ದಾರೆ. ಇನ್ನು ಆ ಎಲ್ಲ ಕಾಮಗಾರಿಗಳು ಕೂಡ ಆಗಲಿಕ್ಕೆ ಇದೆ. ಖಂಡಿತವಾಗಲೂ ಸಾಲೆತ್ತೂರು ಗ್ರಾಮ ಮುಂದಿನ ಸಂದರ್ಭದಲ್ಲಿ ಉತ್ತಮವಾಗಿ ಅಭಿವೃದ್ಧಿ ಕೆಲಸಗಳು ಆಗಲಿಕ್ಕೆ ನಮ್ಮ ಜೊತೆ ಸಚಿವರು ಖಂಡಿತವಾಗಲೂ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ, ನಾವೆಲ್ಲರೂ ಒಟ್ಟಾಗಿ ಎಲ್ಲರನ್ನು ಪ್ರೀತಿಸುವಂಥ ಕೆಲಸವನ್ನು ಮಾಡೋಣ ಅಂತೇಳ್ತಾ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದಿಸುತ್ತಾ, ಎಲ್ಲರಿಗೂ ವಂದಿಸುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶಾಂತಿಕ ಬದುಕುವ ಸೇರುತ್ತಾನೆ ಜೈಲು, ಸಿಗುವುದಿಲ್ಲ ಸುಲಭದಲ್ಲಿ ಬೇಲು, ಅಂತ್ಯವಾಗುವುದು ಸುಂದರ ಬಾಳು, ಆಗ ಕೇಳುವುದು ಕುಟುಂಬದ ಗೋಳು ಎನ್ನುವ ಸ್ಪಷ್ಟ ಮಾತಿನೊಂದಿಗೆ ನಾವೆಲ್ಲರೂ ಕೂಡಿ ಬಾಳೋಣ, ಒಂದಾಗಿ ಸೇರೋಣ, ಪ್ರತಿ ವರ್ಷವೂ ಸೌಹಾರ್ದ ಸಂಗಮ ಕಾರ್ಯಕ್ರಮ ನಡೆಯಲಿ ಎನ್ನುವ ಮನದಾಳದ ಮಾತಿನೊಂದಿಗೆ ಶುಭವನ್ನು ಹಾರೈಸಿದ ಸನ್ಮಾನ ಶ್ರೀಯುತ ಮಾಧವ್ ಮಾವೆ ತಮಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಹಾಸನಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.